ಕಳೆದ 8 ವರ್ಷಗಳಿಂದ ಜಲ ಹಾಗೂ ವಾಯು ಮಾಲಿನ್ಯ ಸೃಷ್ಟಿಸಿಕೊಂಡು ಜನವಸತಿ ಪ್ರದೇಶದಲ್ಲಿ ಅಪಾಯಕಾರಿ ರೀತಿಯಲ್ಲಿ ಸೀಫುಡ್ ಕಾರ್ಖಾನೆಯೊಂದು ಕಾರ್ಯನಿರ್ವಹಿಸುತ್ತಿರುವುದಾಗಿ ಆರೋಪಿಸಿ ಸ್ಥಳೀಯರು ಕಾರ್ಖಾನೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಮಂಜೇಶ್ವರದಲ್ಲಿ ಫ್ಯಾಕ್ಟರಿಯಿಂದ ಹೊರಹರಿಯುತ್ತಿರುವ ಮಲಿನ ನೀರು ಹಾಗೂ ವ್ಯಾಪಕವಾಗಿ ಹರಡುವ ದುರ್ಗಂಧ ಸಮೀಪದ ಮನೆಗಳಲ್ಲಿ ವಾಸಿಸುವವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಸಮೀಪದ ವಾಸಿಗಳ ಬಾವಿಗಳ ಕುಡಿಯುವ ನೀರು ಕಲುಷಿತಗೊಳ್ಳುವುದರ ಜೊತೆಯಾಗಿ ಮಲಿನ ಜಲದ ದುರ್ವಾಸನೆ ಜನರಲ್ಲಿ ರೋಗ ಭೀತಿಯನ್ನುಂಟು ಮಾಡುತ್ತಿರುವುದಲ್ಲದೆ ಫ್ಯಾಕ್ಟರಿ ಜಾರಿಯಲ್ಲಿರುವ ಪರಿಸರ ಕಾನೂನುಗಳು ಹಾಗೂ ಮಾನದಂಡಗಳನ್ನು ಪಾಲಿಸುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಈ ಕುರಿತು ಹಲವು ಬಾರಿ ಪಂಚಾಯಿತಿಗೆ ದೂರು ನೀಡಿದ್ರೂ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದರು. ಫ್ಯಾಕ್ಟರಿಯ ಕಾರ್ಯವಿಧಾನದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲದ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿಯನ್ನ ತಕ್ಷಣವೇ ಮುಚ್ಚುವಂತೆಯೂ ಅಥವಾ ಜನವಸತಿ ಪ್ರದೇಶದಿಂದ ಸ್ಥಳಾಂತರಿಸುವಂತೆಯೂ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಊರಿನವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಇದರಿಂದಾಗಿ ವಾತಾವರಣವೇ ತುಂಬ ಕಲುಷಿತವಾಗಿದೆ. ಸ್ಮೆಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನೀರು ಗ್ರೌಂಡ್ ವಾಟರ್ ನೀರಿನದ್ದು ಸಮಸ್ಯೆ, ನೀರು ಹಾಳಾಗಿದೆ. ಅವರೆಲ್ಲ ಅಂದರೆ ಅದರ ಓಪನ್ ಎಲ್ಲ ಇದು ಮಾಡಿ ಓಪನ್ ಗ್ರೌಂಡಲ್ಲಿ ಬಿಡ್ತಾಯಿದ್ರು ನೀರೆಲ್ಲ. ಅದು ಗ್ರೌಂಡಿಗೆ ಇಳಿದು ನೀರೆಲ್ಲ ಬಾವಿಯ ನೀರೆಲ್ಲ ಹಾಳಾಗಿದೆ. ಇಲ್ಲಿ ಕುಡಿಯೋದಂಥ ಪರಿಸ್ಥಿತಿ, ನೀರು ಕುಡಿಯೋದಂಥ ಪರಿಸ್ಥಿತಿ ಇದೆ. ಇಲ್ಲಿ ಇರುವುದಂದರೆ ಕ್ಲೀನ್ ಆದದ್ದು ನೀರಿನದು ಅವಕಾಶ ಅದು ಸಹ ಇಲ್ಲ. ಪಂಚಾಯತಿ ಏನೂ ವ್ಯವಸ್ಥೆ ಮಾಡಿಲ್ಲ, ನೀರಿನದ್ದು ಮಾಡ್ತಾ ಇಲ್ಲ. ಮತ್ತು ವಾತಾವರಣ ಗಾಳಿಯಲ್ಲಿ ಸ್ಮೆಲ್ ಬರ್ತಾ ಇದ್ದರಿಂದಾಗಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. 2017 ಈ ಫ್ಯಾಕ್ಟ್ರಿ ಓಪನ್ ಆನ್ಬೋದು ಅಪ್ಪಗಾನೆ ಈ ಮುಲ್ಪ ಸ್ಮೆಲ್ ಬರ್ಬೋದು ದಾದ ಅಂದಂಗಿರ್ಬೋದು. ಆ ಐಸ್ ಫ್ಯಾಕ್ಟ್ರಿ ಮಿತ್ತು ತೂಯ ಇಡೀ ಸುದತೆಲ್ಲ ಕಾತ ಫ್ಯಾಕ್ಟ್ರಿ ಸ್ವಲ್ಪ ನೀರು ಬಿಡುದಾಗಲಿ ಐಟ್ ತುನಾಗ ಈ ಕೊರಂಗು ಕಕ್ಕೆ ಅಪ್ಪ ರಾವೊಂದು ಇದನ್ನ ತುನಾ ಇತ್ತು ಸ್ಮೆಲ್ ಬರ್ಕೊಂಡು ತಡೆಯಲ್ಲ ಸ್ಮೆಲ್ ಅದೇ ಅವನು ಹೋದು ಕಂಪ್ಲೇಂಟ್ ಹೆಲ್ತ್ ಲೆಪ್ತಾನೆ ಹೆಲ್ತ್ ದಾರು ಬರ್ತದೆ ಪೂರ ರಿಪೋರ್ಟ್ ಬಂತೇರಿ. ಆ ರಿಪೋರ್ಟ್ ಎಂಗೆಲ್ಲ ಉಪ್ಪೆರನ ಉಂಟು ಅಪ್ಪನೇ ಅಕ್ಕನ ಫ್ಯಾಕ್ಟ್ರಿ ಜನ JCB ಕೊಯ್ಯಬಾರ್ದು ಸರಿ ಮಂತೀರಿ. ಮತ್ತು ಹಾಗೆ ಅಲ್ಲೆಲ್ಲ ಮಣ್ಣು ಹಾಕಿ ಆ ತೆಂಗಿನ ಹುಡಕ್ಕೆಲ್ಲ ಹಾಕಿ ಅದು ಕಾಣದಾಗೆ ಮಾಡಿ ನಷ್ಟೇ ನಾವು ಪಂಚಾಯತ್ಗೆ ಹೋಗುವಾಗ ಆ ರಿಪೋರ್ಟೇ ನಮಗೆ ಸಿಗಲಿಲ್ಲ, ಬೇರೆ ಆಯಿತು. ಗ್ರಾಮ ಸಭೆ ತೊಡಕತ್ತಿಲೇನೆ ನಿರ್ತೀನಿ 2 ಪ್ರಾവശ്യം ಗ್ರಾಮ ಸಭೆ നിർത്തിന്. എന്നിട്ടും ഇത് ഒരു സൊല്യൂഷനും ഇതിലേക്ക് വന്നിട്ടില്ല. നെക്സ്റ്റ് ഇങ്ങനെ പോയി. ഇപ്പോൾ എന്താ പറഞ്ഞെങ്കിൽ ഇവിടുത്തെ അടുത്ത പ്രദേശത്തിൻ്റെ എല്ലാവരും വെള്ളം കേടായി, കുടിക്കാനാകുന്നില്ല. പക്ഷെ നല്ല ഒരു വാതാവരണമായിട്ടുണ്ടായി. ഇത് കണ്ണുവത്തീർത്ത് പറഞ്ഞെങ്കിൽ ആർക്കും ഒരു നിന്നിട്ട് ഒരു കുറച്ച് നേരം നിൽക്കാൻ പറയുന്ന കണക്കത്തെ ഒരു ഏരിയ ആയിട്ടുണ്ടായി. പക്ഷേ ഇപ്പോൾ ഇവിടെ ഒരാളും വരാൻ കേൾക്കുന്നില്ല. ഒരു ഗസ്റ്റ് വന്നെങ്കിൽ അവർ ഒരു നിമിഷം നിൽക്കാൻ സമ്മതിക്കുന്നില്ല എന്ന് പറഞ്ഞാൽ അത്ര ഒരു ಪೊಲ್ಯೂಷನ್ ಆಯ್ನಿ. ಪ್ರತಿಭಟನೆಯಲ್ಲಿ ಕಮಾಂಡರ್ ವಿಜಯಕುಮಾರ್, ಪಂಚಾಯತ್ ಸದಸ್ಯ ಭವೇಶ್ ಬೆಂಕ್ರೆ ಹಾಗೂ ಹಲವಾರು ಸ್ಥಳೀಯರು ಭಾಗವಹಿಸಿದ್ರು. ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಿದ್ರು. രാത്രി 2-3 മണിക്കൂർ കംപ്ലീറ്റ് സ്മെല്ല് ഊണ് കഴിക്കാനാവാത്ത അങ്ങനത്തെ സ്മെല്ല്. ഹൈക്കോർട്ട് പോയിട്ടുണ്ട് ഞങ്ങൾ. ഹൈക്കോർട്ടിൻ്റെ ജുഡീഷ്യൽ ഓർഡർ പ്രകാരം പെർമിഷൻ കൊടുത്തിട്ടില്ല. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.